ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ವೈರಸ್ 32 ಎಂಬ ಸ್ಪ್ಯಾನಿಷ್ ಜಾಂಬಿ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೂವಿಯ ಮೊದಲ ಸೀನ್ನಲ್ಲಿ ಓಲ್ಡ್ ಕಪಲ್ಸ್ ಅನ್ನು ನೋಡ್ತೀವಿ. ಆಗ ಆ ಮಹಿಳೆ ತಾವು ಸಾಕಿದ್ದ ಪಕ್ಷಿಯ ಪಂಜರದಲ್ಲಿ ನೀರು ಖಾಲಿಯಾಗಿರುವುದನ್ನು ಗಮನಿಸಿ ಅದಕ್ಕೆ ನೀರು ತರಲು ಒಳಗೋಗ್ತಾಳೆ. ನಂತರ ತೆಗೆದುಕೊಂಡು ಹೊರಬಂದಾಗ ಅವಳಿಗೆ ಪಂಜರದಲ್ಲಿದ್ದ ಪಕ್ಷಿ ಕಾಣುವುದಿಲ್ಲ. ಆಗ ಅವಳು ಆ ಪಕ್ಷಿಯನ್ನು ತನ್ನ ಗಂಡ ಕಿತ್ತು ತಿನ್ನುತ್ತಿರುವುದನ್ನು ಕಂಡು ತುಂಬ ಗಾಬರಿಯಾಗ್ತಾಳೆ. ಸ್ನೇಹಿತರೆ, ಯಾಕೆ ಇವಳ ಗಂಡ ಆ ರೀತಿ ಮಾಡಿದ ಎಂದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ಆ ವ್ಯಕ್ತಿ ಯಾವುದೋ ಕಾಯಿಲೆಗೆ ಇನ್ಫೆಕ್ಟ್ ಆಗಿರಬಹುದಾ ಎಂದು ನಮಗೆ ಅನ್ನಿಸುತ್ತದೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ಜಾವಿ ಎಂಬ ವ್ಯಕ್ತಿಯನ್ನು ನೋಡ್ತೀವಿ. ಆತ ತನ್ನ ಮಗಳಾದ ಜೆಸಿಕಾಳನ್ನು ಅವನ ಹೆಂಡತಿಯ ಮನೆಗೆ ಕರೆದುಕೊಂಡು ಬರ್ತಾನೆ. ಆಗ ನಮಗೆ ಅವನ ಹೆಂಡತಿಯಾದ ಐರಿಸ್ ಪರಿಚಯವಾಗ್ತಾಳೆ. ಸ್ನೇಹಿತರೆ, ಐರಿಸ್ನ ಪುಟ್ಟ ಮಗು ನೀರಿನಲ್ಲಿ ಮುಳುಗಿ ಸತ್ತು ಹೋಗಿರುತ್ತದೆ. ಆದ್ದರಿಂದ ಐರಿಸ್ ಹಾಗೂ ಜಾವಿ ಅತಿಯಾದ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಆಗಿನಿಂದ ಐರಿಸ್ ಹಾಗೂ ಜಾವಿ ಬೇರೆ ಬೇರೆಯಾಗಿ ಬದುಕುತ್ತಿರುತ್ತಾರೆ. ಆದರೆ ಅವರು ಬೇರೆಯಾಗಿರುವುದಿಲ್ಲ. ಆಗಾಗ ಜಾವಿ ಬಂದು ತನ್ನ ಹೆಂಡತಿಯನ್ನು ನೋಡಿಕೊಂಡು ಹೋಗುತ್ತಿರುತ್ತಾನೆ. ಹೀಗೆ ಜಾವಿ ಜೆಸಿಕಾಳನ್ನು ಐರಿಸ್ನ ಬಳಿ ಬಿಟ್ಟು ತನ್ನ ಕೆಲಸಕ್ಕೆ ಹೋಗ್ತಾನೆ. ಆಗ ಐರಿಸ್ ತನ್ನ ಪ್ರೀತಿಯ ಮಗಳನ್ನು ಕರೆದುಕೊಂಡು ತಾನು ಕೆಲಸ ಮಾಡುವ ಜಾಗಕ್ಕೆ ಹೋಗ್ತಾಳೆ. ಸ್ನೇಹಿತರೆ, ಐರಿಸ್ ಒಂದು ಅಥ್ಲೆಟಿಕ್ ಕ್ಲಬ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುತ್ತಾಳೆ. ಹಾಗೂ ಆ ದಿನ ಐರಿಸ್ಗೆ ನೈಟ್ ಶಿಫ್ಟ್ ಕೆಲಸವಾಗಿರುತ್ತದೆ. ಹೀಗೆ ಐರಿಸ್ ಜೆಸಿಕಾಳನ್ನು ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಆಟವಾಡಲು ಬಿಟ್ಟು ತನ್ನ ಡ್ಯೂಟಿ ಮಾಡಲು ಹೋಗ್ತಾಳೆ. ಹೋಗುವುದಕ್ಕಿಂತ ಮುಂಚೆ ಒಂದು ವಾಕಿ ಟಾಕಿಯನ್ನು ಅವಳಿಗೆ ಕೊಟ್ಟು ಏನಾದರೂ ತೊಂದರೆಯಾದರೆ ಇದರಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ಕೆಲಸಕ್ಕೆ ಬಂದ ಐರಿಸ್ CCTV ಫೂಟೇಜ್ ಮೂಲಕ ಕ್ಲಬ್ನ ಪ್ರತಿ ಜಾಗಗಳನ್ನು ಚೆಕ್ ಮಾಡಿ ಹಾಗೆಯೇ ತನ್ನ ಮಗಳನ್ನು ಕೂಡ ವಾಚ್ ಮಾಡುತ್ತಿರುತ್ತಾಳೆ. ಹೀಗಿರಬೇಕಾದರೆ ಜೆಸಿಕಾ ಅವಳಿಗೆ ಕಾಲ್ ಮಾಡ್ತಾಳೆ. ಆಗ ಅವಳು, ಅಮ್ಮ, ನಿನಗೆ ಗೊತ್ತಾ ಈ ದಿನ ನಿಕೋವಿನ ಬರ್ತ್ಡೇ ಎಂದು ಹೇಳ್ತಾಳೆ. ಆಗ ಅವಳಿಗೆ ಸತ್ತು ಹೋಗಿರುವ ತನ್ನ ಮಗು ನೆನಪಿಗೆ ಬಂದು ಅತಿಯಾಗಿ ಅಳುತ್ತಾ ನೊಂದುಕೊಳ್ತಾಳೆ. ಆಗ ಐರಿಸ್ಗೆ ವಿಂಡೋದ ಹೊರಗಡೆ ಏನೋ ಶಬ್ದ ಕೇಳಿ ಏನೆಂದು ನೋಡಲು ಹೋಗ್ತಾಳೆ. ಹೋಗಿ ನೋಡಿದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಾಯುವ ರೀತಿ ಹೊಡೆಯುತ್ತಿರುತ್ತಾನೆ. ಆಗ ಭಯಗೊಂಡ ಐರಿಸ್ ಹೊರಗಿರುವ ಸೆಕ್ಯೂರಿಟಿ ಗಾರ್ಡ್ಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಆಗ ಆತ ಪೊಲೀಸ್ಗೆ ಈ ವಿಷಯವನ್ನು ಹೇಳಿದ್ದೇನೆ, ಕೆಲ ಹೊತ್ತಿನಲ್ಲಿ ಅವರು ಬರುತ್ತಾರೆ, ನೀನು ಕ್ಲಬ್ನ ಒಳಗಿನಿಂದ ಲಾಕ್ ಮಾಡಿಕೊಂಡು ಒಳಗೆಯೇ ಇರು ಎಂದು ಹೇಳ್ತಾನೆ. ಅದಕ್ಕೆ ಸರಿಯೆಂದ ಐರಿಸ್ ತನ್ನ ಮಗಳ ಬಳಿ ಹೋಗ್ತಾಳೆ. ಹೋಗಿ ನೋಡಿದರೆ ಅಲ್ಲಿ ಅವಳ ಸ್ಕೇಟ್ ಬೋರ್ಡ್ ಹಾಗೂ ವಾಕಿ ಟಾಕಿ ಬಿಟ್ಟರೆ ಅವಳಿಗೆ ಜೆಸಿಕಾ ಕಾಣುವುದಿಲ್ಲ. ಆಗ ಗಾಬರಿಯಾದ ಐರಿಸ್ ಅವಳನ್ನು ಹುಡುಕಾಡ್ತಾಳೆ. ಹೀಗೆ ಹುಡುಕುವಾಗ ಅವಳಿಗೆ ಒಬ್ಬ ವ್ಯಕ್ತಿ ಕ್ಲಬ್ನ ಒಳಗೆ ಬಂದಿರುವುದು ಗೊತ್ತಾಗಿ, ಯಾಕೆ ಬಂದೆ, ಇಲ್ಲಿಂದ ಹೋಗು ಎಂದು ಅವನಿಗೆ ಕೂಗಿ ಹೇಳ್ತಾಳೆ. ಅವಳನ್ನು ನೋಡಿದ ಆ ವ್ಯಕ್ತಿ ಕಿರುಚುತ್ತಾ ಅವಳ ಬಳಿಯೇ ಓಡಿ ಬರ್ತಾನೆ. ಸ್ನೇಹಿತರೆ, ಅವನಾಡುವ ರೀತಿ ನೋಡಿದ ನಮಗೆ ಗೊತ್ತಾಗುವುದೇನೆಂದರೆ ಈತ ನಾರ್ಮಲ್ ವ್ಯಕ್ತಿಯಲ್ಲ, ವೈರಸ್ನಿಂದ ಇನ್ಫೆಕ್ಟ್ ಆಗಿರುವ ಜಾಂಬಿ ಎಂದು. ಹೇಗೆ ಬಂದ ಆ ಜಾಂಬಿ ಅವಳ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ಗಾಬರಿಯಲ್ಲಿದ್ದ ಐರಿಸ್ ಅದೇ ಸ್ಕೇಟ್ ಬೋರ್ಡ್ನಿಂದ ಅವನಿಗೆ ಬಲವಾಗಿ ಹೊಡೆಯುತ್ತಾಳೆ. ಆಗ ಆತ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆಗ ಕೂಡಲೇ ಐರಿಸ್ ಜೆಸಿಕಾಳನ್ನು ಹುಡುಕಿಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಕ್ಲಬ್ನ ಹೊರಗಿದ್ದ ಜನರೆಲ್ಲ ಇನ್ಫೆಕ್ಟ್ ಆಗಿರುತ್ತಾರೆ. ಆಗ ಐರಿಸ್ ವಿಂಡೋ ಮೂಲಕ ಹೊರಗೆ ನೋಡಿ ತುಂಬಾ ಭಯಪಡ್ತಾಳೆ. ಏಕೆಂದರೆ ಆ ಇನ್ಫೆಕ್ಟ್ ಜನರು ಹೊರಗಿದ್ದ ಸೆಕ್ಯೂರಿಟಿ ಗಾರ್ಡ್ನನ್ನು ಸಾಯಿಸಿಬಿಟ್ಟಿರ್ತಾರೆ. ಅದೇ ಭಯದಿಂದ ಐರಿಸ್ ಜೆಸಿಕಾಳನ್ನು ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಜೆಸಿಕಾ ಅವಳಿಗೆ ಸಿಗುವುದೇ ಇಲ್ಲ. ಆಗ ಐರಿಸ್ CCTV ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಜೆಸಿಕಾ ಕಂಡು ತುಂಬಾ ಸಮಾಧಾನವಾಗುತ್ತದೆ. ಆಗ ಐರಿಸ್ ಜೆಸಿಕಾ ಇರುವ ರೂಮ್ನಲ್ಲಿರುವ ಟೆಲಿಫೋನ್ಗೆ ಕಾಲ್ ಮಾಡ್ತಾಳೆ. ಆಗ ಜೆಸಿಕಾ ಅದನ್ನು ರಿಸೀವ್ ಮಾಡಿದಾಗ ಐರಿಸ್ ಅವಳಿಗೆ ಹೀಗೆ ಹೇಳ್ತಾಳೆ, ಜೆಸಿಕಾ, ಭಯಪಡುವ ಅವಶ್ಯಕತೆ ಇಲ್ಲ. ಕ್ಲಬ್ನ ಒಳಗೆ ಕೆಲ ಜನರು ಬಂದಿದ್ದಾರೆ. ಹಾಗಾಗಿ ನೀನಿರುವ ರೂಮ್ನ ಬಾಗಿಲನ್ನು ಒಳಗಿನಿಂದಲೇ ಲಾಕ್ ಮಾಡಿಕೊಂಡು
ಅಲ್ಲಿಯೇ ಇರು. ಯಾವುದೇ ಕಾರಣಕ್ಕೂ ಬಾಗಿಲನ್ನು ತೆಗೆಯಬೇಡ. ನಾನು ಆದಷ್ಟು ಬೇಗ ಅಲ್ಲಿಗೆ ಬರುವೆ ಎಂದು ಹೇಳ್ತಾಳೆ. ಹೀಗೆ ಐರಿಸ್ ಸಿಸಿಟಿವಿ ರೂಮ್ನಲ್ಲಿರಬೇಕಾದ್ರೆ ಅಲ್ಲಿಗೆ ಒಂದು ಜಾಂಬಿ ಬರುತ್ತಿರುವುದನ್ನು ನೋಡಿ ಟೇಬಲ್ನ ಕೆಳಗೆ ಹೈಡ್ ಆಗ್ತಾಳೆ. ಆಗ ಅಲ್ಲಿಗೆ ಐರಿಸ್ ಮೇಲೆ ಅಟ್ಯಾಕ್ ಮಾಡಲು ಬಂದಿದ್ದ ಜಾಂಬಿಯೇ ಬಂದು ನಿಧಾನವಾಗಿ ಸ್ವಲ್ಪವೂ ಶಬ್ದ ಬರದಂತೆ ಐರಿಸ್ನನ್ನು ಹುಡುಕುತ್ತಾನೆ. ಆಗ ನಮಗೆ ಗೊತ್ತಾಗುವುದೇನೆಂದರೆ ಈ ಜಾಂಬಿ ಇಂಟೆಲಿಜೆಂಟ್ ಜಾಂಬಿ ಎಂದು. ಇನ್ನೇನು ಆ ಜಾಂಬಿ ಐರಿಸ್ನ ಟೇಬಲ್ನ ಕಡೆ ಬರಬೇಕೆನ್ನುವಾಗ ಅಲ್ಲಿಗೆ ಒಂದು ಬೆಕ್ಕು ಬರುತ್ತದೆ. ಆಗ ಆ ಜಾಂಬಿ ಬಂದ ಆ ಬೆಕ್ಕನ್ನು ಹಿಡಿದು ಅದನ್ನು ತುಂಬಾ ಕ್ರೂರವಾಗಿ ಸಾಯಿಸುತ್ತದೆ. ಸಾಯಿಸಿದ ಕೂಡಲೇ ಅದರ ಮುಂದೆ ಸುಮ್ಮನೆ ಕುಳಿತುಕೊಳ್ಳುತ್ತದೆ. ಅದನ್ನು ನೋಡಿದ ಐರಿಸ್ ಯಾಕೆ ಜಾಂಬಿ ಸುಮ್ಮನಾಯಿತು ಎಂದು ಯೋಚನೆ ಮಾಡಿ ಇದೇ ಸರಿಯಾದ ಸಮಯ ಎಂದು ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ಹೋಗುವುದನ್ನು ಜಾಂಬಿ ನೋಡಿದರೂ ಅವಳ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಇತ್ತ ಜೆಸಿಕಾ ತಾನಿರುವ ರೂಮ್ ಬಾಗಿಲನ್ನು ಲಾಕ್ ಮಾಡಿದಾಗ ಆ ಬಾಗಿಲ ಬಳಿ ಒಂದು ಹೆಣ್ಣು ಇನ್ಫೆಕ್ಟ್ ಜಾಂಬಿ ಬಂದು ಅದನ್ನು ತೆಗೆಯಲು ಪ್ರಯತ್ನ ಪಡುತ್ತಿರುತ್ತದೆ. ಅದನ್ನು ನೋಡಿ ತುಂಬಾ ಹೆದರಿದ ಜೆಸಿಕಾ ಹಿಂದೆ ಹೋದಾಗ ಜೆಸಿಕಾಳನ್ನು ಯಾರು ಎಳೆದುಕೊಂಡು ಬಿಡ್ತಾರೆ. ಇತ್ತ ಜೆಸಿಕಾ ಇದ್ದ ರೂಮ್ನ ಬಾಗಿಲ ಬಳಿ ಜಾಂಬಿ ಇರುವುದನ್ನು ಮೊಬೈಲ್ನ ಮೂಲಕ ನೋಡಿದ ಐರಿಸ್ಗೆ ತುಂಬಾ ಗಾಬರಿಯಾಗುತ್ತದೆ. ಆಗ ಆ ಜಾಂಬಿ ಅಲ್ಲಿಂದ ಹೊರಟು ಹೋಗಿದ್ದನ್ನು ನೋಡಿದ ಐರಿಸ್ಗೆ ಸಮಾಧಾನವಾಗಿ ಹೊರಗಿನ ಸಿಸಿಟಿವಿಯನ್ನು ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುವುದೇನೆಂದರೆ ಇಡೀ ಸಿಟಿಯ ಯಾವುದೋ ಭಯಾನಕ ಕಾಯಿಲೆಗೆ ಇನ್ಫೆಕ್ಟ್ ಆಗಿದೆ ಎಂದು. ಇದು ಹೇಗೆ ಹರಡಿತು, ಇದರ ಮೂಲ ಏನು ಎಂದು ಯಾರಿಗೂ ಗೊತ್ತಿಲ್ಲ. ಆಗ ಐರಿಸ್ ಎಲ್ಲ ವಿಡಿಯೋವನ್ನು ಚೆಕ್ ಮಾಡಿದಾಗ ಒಂದು ವಿಷಯವನ್ನು ನೋಟಿಸ್ ಮಾಡ್ತಾಳೆ. ಅದೇನೆಂದರೆ ಯಾವುದೇ ಜಾಂಬಿ ಒಬ್ಬ ವ್ಯಕ್ತಿ ಅಥವಾ ಯಾವುದಾದರೂ ಪ್ರಾಣಿಯನ್ನು ಕೊಂದರೆ ಆ ಜಾಂಬಿ 32 ಸೆಕೆಂಡ್ಗಳ ಕಾಲ ಬ್ರೇಕ್ ತೆಗೆದುಕೊಳ್ಳುತ್ತದೆ. 32 ಸೆಕೆಂಡ್ಗಳ ಕಾಲ ಯಾರ ಮೇಲೂ ಅಟ್ಯಾಕ್ ಮಾಡುವುದಿಲ್ಲ. ಹಾಗಾಗಿಯೇ ಈ ಮೂವಿಗೆ ವೈರಸ್ 32 ಎಂದು ಟೈಟಲ್ ಕೊಟ್ಟಿರುವುದು. ಇತ್ತ ಐರಿಸ್ ಜೆಸಿಕಾಳನ್ನು ಹುಡುಕುತ್ತಾ ಹೋದಾಗ ಅವಳ ಎದುರಿಗೆ ಹಲವಾರು ಜಾಂಬಿಗಳು ಕಾಣುತ್ತವೆ. ಆಗ ಐರಿಸ್ ಅವುಗಳ ಗಮನವನ್ನೆಲ್ಲ ಬೇರೆ ಕಡೆ ಸೆಳೆದು ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಆದರೆ ಅವಳನ್ನು ನೋಡಿದ ಒಂದು ಜಾಂಬಿ ಅವಳ ಮೇಲೆ ಅಟ್ಯಾಕ್ ಮಾಡುತ್ತದೆ. ಇನ್ನೇನು ಆ ಜಾಂಬಿ ಅವಳನ್ನು ಕಚ್ಚಿ ಸಾಯಿಸಬೇಕೆನ್ನುವಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಆ ಜಾಂಬಿಯನ್ನು ಎಳೆದಾಕಿ ಅವಳನ್ನು ಕಾಪಾಡ್ತಾನೆ. ಆಗ ಐರಿಸ್ ಮತ್ತು ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗುವಾಗ ಆ ಜಾಂಬಿ ಪುನಃ ಅವರನ್ನು ಫಾಲೋ ಮಾಡುತ್ತದೆ. ಆಗ ಐರಿಸ್ ಹಾಗೂ ಆ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದಾಗ ಆ ಜಾಂಬಿಯು ಕೂಡ ಅವರನ್ನು ಸಾಯಿಸಲು ನೀರಿಗೆ ಬೀಳುತ್ತದೆ. ಆದರೆ ಜಾಂಬಿಗೆ ನೀರಿನಲ್ಲಿ ಈಜಲು ಸಾಧ್ಯವಾಗದೆ ಸತ್ತು ಹೋಗುತ್ತದೆ. ಆಗ ಆ ವ್ಯಕ್ತಿ ತನ್ನ ಪರಿಚಯವನ್ನು ಮಾಡಿಕೊಂಡು ಅವಳಿಗೆ ಹೀಗೆ ಹೇಳ್ತಾನೆ, ನನ್ನ ಹೆಸರು ಲೂಯಿಸ್ ಎಂದು. ನನ್ನ ಹೆಂಡತಿ ಪ್ರೆಗ್ನೆಂಟ್. ಅವಳನ್ನು ನಾನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಾಗ ಜಾಂಬಿಗಳು ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಮಾಡಿದವು. ಹಾಗಾಗಿ ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವೆ. ಆದರೆ ಅವಳಿಗೆ ಈಗ ಹೆರಿಗೆ ನೋವು ಅತಿಯಾಗಿದೆ. ಹಾಗಾಗಿ ನೀನು ನನಗೆ ಸಹಾಯ ಮಾಡಬೇಕು ದಯವಿಟ್ಟು ಎಂದು ಬೇಡಿಕೊಳ್ತಾನೆ. ಅದಕ್ಕೆ ಸರಿ ಎಂದಾಗ ಆ ವ್ಯಕ್ತಿ ಐರಿಸ್ನನ್ನು ತನ್ನ ಹೆಂಡತಿಯ ಬಳಿ ಕರೆದುಕೊಂಡು ಹೋಗ್ತಾನೆ. ಹೋದಾಗ ತಿಳಿಯುತ್ತದೆ ಆಕೆಯು ಕೂಡ ಇನ್ಫೆಕ್ಟೆಡ್ ಜಾಂಬಿ ಎಂದು. ಅವಳನ್ನು ನೋಡಿದ ಐರಿಸ್ಗೆ ತುಂಬಾ ಗಾಬರಿಯಾಗಿ ನಾನು ನಿನಗೆ ಸಹಾಯ ಮಾಡಲು ಆಗುವುದಿಲ್ಲವೆಂದು ಹೊರಟು ಹೋಗ್ತಾಳೆ. ಆಗ ಅವಳ ಬಳಿ ಹೋದ ಲೂಯಿಸ್ ನಿನ್ನ ಮಗಳಾದ ಜೆಸಿಕಾ ಏನಾದರೂ ಇದೇ ರೀತಿ ಇನ್ಫೆಕ್ಟ್ ಆಗಿದ್ದರೆ ಏನು ಮಾಡುತ್ತಿದ್ದೆ ಎಂದು ಕೇಳ್ತಾನೆ. ಅವನ ಮಾತನ್ನು ಕೇಳಿದ ಐರಿಸ್ಗೆ ಗಾಬರಿಯಾಗಿ ನನ್ನ ಮಗಳ ಹೆಸರು ನಿನಗೇಗೆ ಗೊತ್ತು ಎಂದು ಕೇಳ್ತಾಳೆ. ಆಗ ಆತ ಹೇಳ್ತಾನೆ, ನಿನ್ನ ಮಗಳೀಗ ನನ್ನ ಬಳಿಯೇ ಸೇಫ್ ಆಗಿದ್ದಾಳೆ. ನನಗೆ ನನ್ನ ಕುಟುಂಬ ಮುಖ್ಯ. ನೀನು ನನಗೆ ಸಹಾಯ ಮಾಡಿದರೆ ನಿನ್ನ ಮಗಳನ್ನು ಬಿಡುವೆ, ಎಲ್ಲವಾದರೆ ಎಲ್ಲರನ್ನೂ ಸಾಯಿಸುವೆ ಎಂದು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆಗ ಐರಿಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಒಪ್ಪಿಕೊಳ್ತಾಳೆ. ಹೀಗೆ ಅವರಿಬ್ಬರು ಆ ಮಹಿಳೆಯನ್ನು ಬೇರೆ ಫ್ಲೋರ್ಗೆ ಕರೆದುಕೊಂಡು ಹೋಗುವಾಗ ಒಂದು ಜಾಗದಲ್ಲಿ ಐರಿಸ್ಗೆ ತನ್ನ ಗಂಡನಾದ ಜಾವಿ ಕಾಣ್ತಾನೆ. ಆತನು ಕೂಡ ಇನ್ಫೆಕ್ಟ್ ಆಗಿದ್ದು ಸಾಯುವ ಸ್ಥಿತಿಯನ್ನು ತಲುಪಿರ್ತಾನೆ. ಆಗ ಜಾವಿ ಹೇಳ್ತಾನೆ, ನಿನ್ನನ್ನು ಹಾಗೂ ಜೆಸಿಕಾಳನ್ನು ಕಾಪಾಡಲು ನಾನಿಲ್ಲಿಗೆ ಬಂದೆ. ಐರಿಸ್, ಯಾವುದೇ ಕಾರಣಕ್ಕೂ ಜೆಸಿಕಾ ಇನ್ಫೆಕ್ಟ್ ಆಗಬಾರದು. ಅವಳನ್ನು ನೀನು ಕಾಪಾಡಲೇಬೇಕೆಂದು ಹೇಳಿ ಸತ್ತು ಹೋಗ್ತಾನೆ. ಆಗ ಐರಿಸ್ ಅವನ ಮುಂದೆ ಅತಿಯಾಗಿ ಅಳುವಾಗ ಆ ಶಬ್ದಕ್ಕೆ ಅಟ್ರಾಕ್ಟ್ ಆದ ಹಲವಾರು ಜಾಂಬಿಗಳು ಅಲ್ಲಿಗೆ ಬರಲು ಮುಂದಾಗುತ್ತವೆ.
ಆಗ ಐರಿಸ್ ತನ್ನ ಬಳಿಯಿದ್ದ ಗ್ಯಾಸ್ ಸ್ಮೋಕ್ನಿಂದ ಅಲ್ಲೆಲ್ಲ ಬಣ್ಣದ ಹೊಗೆ ತುಂಬುವ ಹಾಗೆ ಮಾಡಿ ಅವರಿಂದ ಪಾರಾಗ್ತಾಳೆ. ಇತ್ತ ಇನ್ಫೆಕ್ಟ್ ಪ್ರೆಗ್ನೆಂಟ್ ಬಳಿ ಬಂದ ಒಂದು ಜಾಂಬಿ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲಲು ನೋಡಿದಾಗ ಲೂಯಿಸ್ ಆ ಜಾಂಬಿಗೆ ಹೊಡೆದು ಸಾಯಿಸಿ ಅವಳನ್ನು ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಆಕೆಯ ಕೈಯನ್ನು ಕಟ್ಟಿ ಹಾಕಿದಾಗ ಆಕೆ ಇನ್ಫೆಕ್ಟ್ ಆಗಿರದ ಆರೋಗ್ಯವಂತ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಹೀಗೆ ಅವರು ಮಗುವನ್ನು ಖುಷಿಯಿಂದ ನೋಡುವಾಗ ಕೈ ಹಗ್ಗವನ್ನು ಬಿಡಿಸಿಕೊಂಡ ಆಕೆ ಆ ಮಗುವನ್ನು ಕಿತ್ತುಕೊಂಡು ಒಂದು ಕಡೆ ಹೋಗ್ತಾಳೆ. ಆಗ ಆಕೆಗೆ ಇದು ನನ್ನದೇ ಮಗು ಎಂದು ಕೂಡ ಗೊತ್ತಾಗದೆ ಅದನ್ನೇ ತಿನ್ನಲು ಮುಂದಾಗ್ತಾಳೆ. ಇನ್ನೇನು ಆಕೆ ಅದನ್ನು ಕೊಂದು ತಿನ್ನಬೇಕೆನ್ನುವಾಗ ಲೂಯಿಸ್ ತನ್ನ ಹೆಂಡತಿಯನ್ನೇ ಸಾಯಿಸಿ ತನ್ನ ಮಗುವನ್ನು ಕಾಪಾಡಿಕೊಳ್ತಾನೆ. ಆಗ ಲೂಯಿಸ್ ಐರಿಸ್ ತನಗೆ ಸಹಾಯ ಮಾಡಿದ್ದರಿಂದ ಅವಳ ಮಗಳು ಎಲ್ಲಿದ್ದಾಳೆ ಎಂದು ಹೇಳ್ತಾನೆ. ನಿನ್ನ ಮಗಳು ಬಾಯ್ಲರ್ ರೂಮ್ನಲ್ಲಿದ್ದಾಳೆ ಎಂದಾಗ ತುಂಬ ಖುಷಿಯಾದ ಐರಿಸ್ ಅಲ್ಲಿಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅವಳಿಗೆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿರುವ ಒಂದು ಚಿಕ್ಕ ಹುಡುಗಿಯ ದೇಹ ಕಂಡು ಇದು ನನ್ನ ಮಗಳೇ ಎಂದು ಐರಿಸ್ ಅಂದುಕೊಳ್ತಾಳೆ. ನಂತರ ಅತಿ ಜೋರಾಗಿ ಕಿರುಚಾಡಿಕೊಂಡು ತುಂಬ ಅಳುತ್ತಾಳೆ. ಆಗ ಐರಿಸ್ಗೆ ಅಲ್ಲಿಯೇ ಒಂದು ಗನ್ ಸಿಕ್ಕಿ ನನ್ನವರು ಎಂದು ಯಾರು ಕೂಡ ಉಳಿದಿಲ್ಲ, ನಾನೇಕೆ ಬದುಕಬೇಕು ಎಂದು ತಾನು ಕೂಡ ಗನ್ನಿಂದ ಸೂಸೈಡ್ ಮಾಡಿಕೊಳ್ಳಲು ಮುಂದಾಗ್ತಾಳೆ. ಆಗ ಅವಳಿಗೆ ಒಂದು ರೂಮ್ನಲ್ಲಿ ಏನೋ ಶಬ್ದ ಬಂದು ಏನೆಂದು ನೋಡಲು ಹೋಗ್ತಾಳೆ. ಹೋಗಿ ನೋಡಿದರೆ ಆ ರೂಮ್ನಲ್ಲಿ ಅವಳಿಗೆ ಬದುಕಿರುವ ಜೆಸಿಕಾ ಕಾಣ್ತಾಳೆ. ಅವಳನ್ನು ನೋಡಿದ ಐರಿಸ್ಗೆ ಹೋದ ಜೀವ ಬಂದಂತಾಗಿ ಹೇಳಿಕೊಳ್ಳಲಾಗದಷ್ಟು ಸಂತೋಷವಾಗುತ್ತದೆ. ಹೀಗೆ ಅವರಿಬ್ಬರು ಅಲ್ಲಿಂದ ಹೋಗುತ್ತಿರುವುದನ್ನು ಆ ಜಾಂಬಿ CCTVಯಲ್ಲಿ ನೋಡುತ್ತಿರುತ್ತದೆ. ಸ್ನೇಹಿತರೆ, ನಾವು ಎಲ್ಲ ಜಾಂಬಿ ಮೂವಿಗಳನ್ನು ನೋಡಿರುವ ರೀತಿ ಒಬ್ಬ ವ್ಯಕ್ತಿ ಜಾಂಬಿ ಆದರೆ ಎಲ್ಲವನ್ನೂ ಮರೆತು ಹೋಗ್ತಾನೆ. ಅವನಿಗೆ ಗೊತ್ತಾಗುವುದೊಂದೇ, ಅದುವೇ ಎಲ್ಲರ ಮೇಲೂ ಅಟ್ಯಾಕ್ ಮಾಡುವುದು. ಆದರೆ ಈ ಮೂವಿಯಲ್ಲಿ ಜಾಂಬಿಗಳು ತಮ್ಮ ನೆನಪನ್ನು ಪೂರ್ತಿಯಾಗಿ ಕಳೆದುಕೊಂಡಿರುವುದಿಲ್ಲ. ಹಾಗಾಗಿ ಈ ಜಾಂಬಿಗಳು ಸ್ವಲ್ಪ ಇಂಟೆಲಿಜೆಂಟ್ ಆಗಿವೆ ಎಂದು ನಮಗೆ ಗೊತ್ತಾಗುತ್ತದೆ. ಆದರೆ ಒಬ್ಬ ವ್ಯಕ್ತಿಯನ್ನು ಕೊಂದು 32 ಸೆಕೆಂಡ್ ರೆಸ್ಟ್ ಏಕೆ ತೆಗೆದುಕೊಳ್ಳುತ್ತಿದೆ ಎಂದು ನಮಗೆ ಗೊತ್ತಾಗುತ್ತಿಲ್ಲ. ಹೀಗೆ ಐರಿಸ್ ಜೆಸಿಕಾಳನ್ನು ಕರೆದುಕೊಂಡು ಅಲ್ಲಿಂದ ಹೋಗಲು ನೋಡಿದಾಗ ಅವರು ಹೋಗುವ ಮಾರ್ಗದಲ್ಲಿ ಹಲವಾರು ಜಾಂಬಿಗಳಿರುತ್ತವೆ. ಆಗ ಅದೇ ಸಮಯಕ್ಕೆ ಒಂದು ರೂಮ್ನಲ್ಲಿದ್ದ ಇಲಿಗಳೆಲ್ಲ ಅದೇ ಮಾರ್ಗದಲ್ಲಿ ಹೋಗಲು ನೋಡಿದಾಗ ಆ ಜಾಂಬಿಗಳು ಅವುಗಳನ್ನೆಲ್ಲ ಹಿಡಿದು ಕೊಂದು ಹಾಕುತ್ತವೆ. ಜಾಂಬಿಗಳು ಯಾರನ್ನಾದರೂ ಸಾಯಿಸಿದರೆ 32 ಸೆಕೆಂಡ್ಗಳ ಕಾಲ ಏನು ಮಾಡುವುದಿಲ್ಲ ಎಂದು ತಿಳಿದಿದ್ದ ಐರಿಸ್ ಇದೇ ಸರಿಯಾದ ಸಮಯ ಎಂದು ಮೊಬೈಲ್ನಲ್ಲಿ ಟೈಮರ್ ಆನ್ ಮಾಡಿಕೊಳ್ತಾಳೆ. ನಂತರ ತನ್ನ ಮಗಳಿಗೆ ಧೈರ್ಯ ಹೇಳಿ ಅವರ ಮಧ್ಯೆಯೇ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಐರಿಸ್ ಹೋದಾಗ ಯಾವ ಜಾಂಬಿಗಳು ಕೂಡ ಅವರ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಆದರೆ ಐರಿಸ್ ಅವರಿಂದ ಹೋಗುವಾಗ 32 ಸೆಕೆಂಡ್ಗಳ ಸಮಯ ಮುಗಿದು ಹೋಗುತ್ತದೆ. ಆಗ ಅವರೆಲ್ಲ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಲು ಹೋದಾಗ ಐರಿಸ್ ಜೆಸಿಕಾಳನ್ನು ಅವರಿಂದ ರಕ್ಷಿಸಿ ಹೊರಗಡೆ ಕರೆದುಕೊಂಡು ಓಡಿ ಹೋಗ್ತಾಳೆ. ಹೀಗೆ ಐರಿಸ್ ಬುದ್ಧಿವಂತಿಕೆಯಿಂದ ಅವರ ಗಮನವನ್ನು ಒಂದು ಕಾರ್ನ ಮೇಲೆ ಹೋಗಿಸಿ ಮ್ಯಾನ್ ಹೋಲ್ನ ಒಳಗೆ ಜೆಸಿಕಾಳನ್ನು ಕರೆದುಕೊಂಡು ಹೋಗ್ತಾಳೆ. ಆಗ ನಮಗೆ ಒಂದು CC ಕ್ಯಾಮ್ರಾವನ್ನು ತೋರಿಸಲಾಗುತ್ತದೆ. ಅಂದರೆ ಇವರಿಬ್ಬರು ಮ್ಯಾನ್ ಹೋಲ್ನ ಒಳಗೆ ಹೋಗಿದ್ದನ್ನು ಆ ಜಾಂಬಿ ನೋಡಿದೆ ಎಂದು ನಮಗೆ ಗೊತ್ತಾಗುತ್ತದೆ. ಇತ್ತ ಐರಿಸ್ ಒಳ ಬಂದಾಗ ಅಲ್ಲಿ ಅವಳಿಗೆ ಮಗುವನ್ನು ಹಿಡಿದು ಕುಳಿತಿರುವ ಲೂಯಿಸ್ ಕಾಣ್ತಾನೆ. ಆತ ಸಾಯುವ ಸ್ಟೇಜ್ನಲ್ಲಿದ್ದು ಇನ್ಫೆಕ್ಟ್ ಆಗಿರ್ತಾನೆ. ಆಗ ಐರಿಸ್ ಅವನ ಬಳಿ ಹೋದಾಗ ಆತ ಅವಳಿಗೆ ಹೀಗೆ ಹೇಳ್ತಾನೆ, ಹೊರಗಿರುವ ಪೋರ್ಟ್ನಲ್ಲಿ ಒಂದು ಬೋಟ್ ಇದೆ, ಅಲ್ಲಿಗೆ ನೀವು ಹೋದರೆ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಬಹುದು. ಐರಿಸ್, ನನಗೆ ಒಂದು ಸಹಾಯ ಮಾಡು, ದಯವಿಟ್ಟು ನನ್ನ ಮಗುವನ್ನು ನೀನು ಸಾಕಬೇಕು ಎಂದಾಗ ಅಲ್ಲಿಗೆ ಆ ಜಾಂಬಿ ಬರುತ್ತದೆ. ಬಂದ ಆ ಜಾಂಬಿಯಿಂದ ಜೆಸಿಕಾಳನ್ನು ರಕ್ಷಿಸಲೇಬೇಕೆಂದು ಐರಿಸ್ ಅದರ ಜೊತೆ ಫೈಟ್ಗೆ ನಿಲ್ತಾಳೆ. ಆದರೆ ತುಂಬಾ ಸ್ಟ್ರಾಂಗ್ ಆಗಿದ್ದ ಜಾಂಬಿ ಅವಳ ಏಟಿಗೆ ಸಿಗದೆ ಅವಳಿಗೇನೆ ಸಾಯುವ ರೀತಿ ಹೊಡೆಯುತ್ತದೆ. ಹೀಗೆ ಐರಿಸ್ ಸತ್ತು ಹೋದಳು ಎಂದುಕೊಂಡ ಜಾಂಬಿ ಅವಳ ಮುಂದೆ 32 ಸೆಕೆಂಡ್ಗಳ ಕಾಲ ಸುಮ್ಮನೆ ಕುಳಿತಾಗ ಐರಿಸ್ ಆ ನೋವಿನಲ್ಲಿಯೇ ಜೆಸಿಕಾಳಿಗೆ ಇಲ್ಲಿಂದ ಓಡಿ ಹೋಗು ಎಂದು ಹೇಳುತ್ತಲೇ ಇರುತ್ತಾಳೆ. ಆದರೆ ಹಾಗೆ ಮಾಡದ ಜೆಸಿಕಾ ಅಲ್ಲಿಯೇ ಬಿದ್ದಿದ್ದ ದೊಡ್ಡ ಸ್ಟಾಪ್ಲರ್ ಎತ್ತಿಕೊಂಡು ಅದರ ತಲೆಗೆ ಹೊಡೆದು ಫೈನಲಿ ಅದನ್ನು ಸಾಯಿಸಿ ಬಿಡ್ತಾಳೆ. ಹಾಗೂ ತನ್ನ ತಾಯಿಯನ್ನು ಕಾಪಾಡಿಕೊಳ್ತಾಳೆ. ನಂತರ ಐರಿಸ್ ಲೂಯಿಸ್ನ ಬಳಿ ಹೋದಾಗ ಲೂಯಿಸ್ ಸತ್ತು ಹೋಗಿರ್ತಾನೆ. ಆಗ ಆ ಮಗುವನ್ನು ಎತ್ತಿಕೊಂಡು ತನ್ನ ಮಗಳನ್ನು ಕೂಡ ಕರೆದುಕೊಂಡು ಆ ಕ್ಲಬ್ನಿಂದ ಹೊರಬರ್ತಾಳೆ.
ಬಂದು ನೋಡಿದರೆ ಇಡೀ ಸಿಟಿ ಇನ್ಫೆಕ್ಟ್ ವ್ಯಕ್ತಿಗಳಿಂದಲೇ ತುಂಬಿರುತ್ತದೆ. ಅಲ್ಲಿಗೆ ವೈರಸ್ 32 ಮೂವಿ ಎಂಡ್ ಆಗುತ್ತದೆ.